ನಾವು ನೀವು ಎಲ್ಲ ಬಜೆಟ್ ಭಾಷಣ ನೋಡ್ತಾ ಇದ್ದಾಗ, ಬಜೆಟ್ ಭಾಷಣದ ವಿಶ್ಲೇಷಣೆ ಮಾಡ್ತಾ ಇದ್ದಾಗ ರಾಜ್ಯ ರಾಜಕೀಯದಲ್ಲಿ ಒಂದು ಇಂಟ್ರೆಸ್ಟಿಂಗ್ ಬೆಳವಣಿಗೆಯ ಸುದ್ದಿ ಬಂತು. ಮುಖ್ಯಮಂತ್ರಿಗಳ ರಾಜಕೀಯ ಸಲಹೆಗಾರರಾಗಿದ್ದ ಶಾಸಕ ಬಿ.ಆರ್. ಪಾಟೀಲ್ ರಾಜೀನಾಮೆ ಪತ್ರವನ್ನ ಬಿ.ಆರ್. ಪಾಟೀಲರು ಮುಖ್ಯಮಂತ್ರಿಗಳಿಗೆ ಕಳಿಸಿಕೊಟ್ಟಿದ್ದಾರೆ. ರಾಜ್ಯ ಸರ್ಕಾರ ಬಂದ ಹೊಸದರಲ್ಲಿ ತುಂಬಾ ಸಮಸ್ಯೆಗಳಿದಾವೆ. ಶಾಸಕಾಂಗ ಪಕ್ಷದ ಸಭೆ ಕರೀರಿ, ಚರ್ಚೆ ಮಾಡಬೇಕು ಅಂತ ಪತ್ರ ಬರೆದಿದ್ದ ಬಿ.ಆರ್. ಪಾಟೀಲರೇ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ವಿರುದ್ಧ ಅಸಮಾಧಾನಗೊಂಡು ಮಾತನಾಡಿದ್ದ ಬಿ.ಆರ್. ಪಾಟೀಲರೇ ಈಗ ಮುಖ್ಯಮಂತ್ರಿಗಳ ರಾಜಕೀಯ ಸಲಹೆಗಾರ ಹುದ್ದೆಗೆ ರಾಜೀನಾಮೆ ಕಳಿಸಿದ್ದಾರೆ. ಈ ಸುದ್ದಿಯನ್ನ ಖಚಿತಪಡಿಸಿಕೊಳ್ಳೋದಕ್ಕೆ ಫೋನ್ ಮಾಡಿದ್ರೆ ಹೌದು ನಾನು ರಾಜೀನಾಮೆ ಕೊಟ್ಟಿದ್ದೀನಿ ಅಂದ್ರು. ಯಾಕೆ ಏನು ಅನ್ನೋದನ್ನ ಹೇಳಿಲ್ಲ. ಬಿ.ಆರ್. ಪಾಟೀಲರ ರಾಜೀನಾಮೆಯನ್ನ ಮುಖ್ಯಮಂತ್ರಿಗಳು ಖಚಿತಪಡಿಸಿದ್ರು. ಅವರು ಮೈಸೂರಿನಲ್ಲಿದ್ದಾರೆ. ಬೆಂಗಳೂರಿನಿಂದ ಹೊರಡುವಾಗ ರಾಜೀನಾಮೆ ಪತ್ರ ಬಂತು. ಯಾಕೆ ಏನು ಅನ್ನೋದನ್ನು ವಿಚಾರಿಸ್ತೀನಿ ಅಂದ್ರು. ಮಾತಾಡ್ತೀನಿ ಅವ್ರ ಜೊತೆ, ಬಂಡಾಯ ಅಲ್ಲ ಅವ್ರಿಗೆ. ನೋಡೋಣ ಅವ್ರ ಜೊತೆ ಮಾತಾಡ್ತೀನಿ, ಗೊತ್ತಿಲ್ಲ, ಮಾತಾಡಿಲ್ಲ. ರಾಜೀನಾಮೆ ಪತ್ರ ಕೊಟ್ಟಿದ್ದೀನಿ ಲಕೋಟಿನಲ್ಲಿ ಅಂತ ಹೇಳಿದ್ದಾರೆ, ನಾನು ಓದಿಲ್ಲ. ಲಕೋಟಿನಲ್ಲಿ ಇದೆ. ನನಗೆ ಬೆಂಗಳೂರು ಬರುವಾಗ ಬಂತು, ಅದು ನಾವು ಓದಕ್ ಹೋಗಿಲ್ಲ ಪೂರ್ಣ. ಕನ್ನಡ ಮಾತಾಡ್ತೀನಿ, ಅವೆಲ್ಲ ಏನ ಮಾತಾಡ್ತೀನಿ ಅವ್ರ ಜೊತೆ, ಬಂಡಾಯ ಅಲ್ಲ ಅವ್ರಿಗೆ. ನೋಡೋಣ ಅವ್ರ ಜೊತೆ ಮಾತಾಡ್ತೀನಿ, ಗೊತ್ತಿಲ್ಲ, ಮಾತಾಡಿಲ್ಲ. ರಾಜೀನಾಮೆ ಪತ್ರ ಕೊಟ್ಟಿದ್ದೀನಿ ಲಕೋಟಿನಲ್ಲಿ ಅಂತ ಹೇಳಿದ್ದಾರೆ, ನಾನು ಓದಿಲ್ಲ. ಲಕೋಟಿನಲ್ಲಿ ಇದೆ. ನನಗೆ ಬೆಂಗಳೂರು ಬರುವಾಗ ಬಂತು, ಅದು ನಾವು ಓದಕ್ ಹೋಗಿಲ್ಲ ಪೂರ್ಣ. ಕನ್ನಡ ಮಾತಾಡ್ತೀನಿ, ಅವೆಲ್ಲ ಏನ ಮಾತಾಡ್ತೀನಿ ಅವ್ರ ಜೊತೆ, ಬಂಡಾಯ ಅಲ್ಲ ಅವ್ರಿಗೆ. ನೋಡೋಣ ಅವ್ರ ಜೊತೆ ಮಾತಾಡ್ತೀನಿ, ಗೊತ್ತಿಲ್ಲ, ಮಾತಾಡಿಲ್ಲ. ರಾಜೀನಾಮೆ ಪತ್ರ ಕೊಟ್ಟಿದ್ದೀನಿ ಲಕೋಟಿನಲ್ಲಿ ಅಂತ ಹೇಳಿದ್ದಾರೆ, ನಾನು ಓದಿಲ್ಲ. ಲಕೋಟಿನಲ್ಲಿ ಇದೆ. ನನಗೆ ಬೆಂಗಳೂರು ಬರುವಾಗ ಬಂತು, ಅದು ನಾವು ಓದಕ್ ಹೋಗಿಲ್ಲ ಪೂರ್ಣ. ಕನ್ನಡ ಮಾತಾಡ್ತೀನಿ, ಅವೆಲ್ಲ ಏನ ಮಾತಾಡ್ತೀನಿ ಅವ್ರ. ನಮ್ಮ ಕಾಂಗ್ರೆಸ್ ಬೀಟ್ ರಿಪೋರ್ಟರ್ ಮಾರುತೇಶ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಮಾರುತೇಶ್, ಒಂದು ಇಂಟ್ರೆಸ್ಟಿಂಗ್ ಬೆಳವಣಿಗೆ ಇದು. ಬಿ.ಆರ್. ಪಾಟೀಲರಿಗೆ ಖುಷಿ ಅಂತೂ ಇರಲಿಲ್ಲ, ಸಮಾಧಾನ ಅಂತೂ ಇರಲಿಲ್ಲ. ಮೊದಲಿಗೆ ಅಸಮಾಧಾನದ ವಿಷಯ ಚರ್ಚೆಗೆ ಬಂದಿದ್ದೇ ಬಿ.ಆರ್. ಪಾಟೀಲರ ಪತ್ರದಿಂದ.
ಅದೇ ಸರ್, ಸರ್ಕಾರ ಬಂದಾಗ್ಲಿಂದಲೂ ಕೂಡ BR ಪಾಟೀಲ್ ಅವರು ಸರ್ಕಾರದ ಸಚಿವರುಗಳ ವಿರುದ್ಧ ಬೇಸರ ವ್ಯಕ್ತಪಡಿಸಿದ್ದಾರೆ, ಅನುದಾನದ ವಿಚಾರದ ಬಗ್ಗೆ ಮಾತನಾಡಿದ್ದಾರೆ, ಶಾಸಕಾಂಗ ಪಕ್ಷದ ಸಭೆ ಕರೀರಿ ಅಂತೇಳಿ ಮುಖ್ಯಮಂತ್ರಿಗಳಿಗೆ ಆಗ್ರಹಿಸಿದ್ದಾರೆ. ಸಹಜವಾಗಿ ಅವರು ಸೀನಿಯರ್ ಇರೋದ್ರಿಂದ ಪಕ್ಷದಲ್ಲಿ ಆಗುವಂತಹ ಕೆಲ ಚಟುವಟಿಕೆಗಳಿಗಿರ್ಬೋದು ಅಥವಾ ಅವರಿಗೆ ಅಸಮಾಧಾನ ಆಗುವಂತಹ ಘಟನೆಗಳಿರ್ಬೋದು, ಅದೆಲ್ಲದರ ವಿರುದ್ಧ ಕೂಡ BR ಪಾಟೀಲ್ ಹಿಂದಿನಿಂದಲೂ ಸಿಡಿದೆದ್ದಿರುವಂತವ್ರೆ ಮತ್ತು ಆ ರೀತಿಯಾದಂತಹ ಕ್ಯಾರೆಕ್ಟರ್ ಕೂಡ ಹೌದು. ಅವರ ಸೀನಿಯಾರಿಟಿಗೆ ಯಾರು ಕೂಡ ಅವರ ಹೇಳಿಕೆಗಳಿಗಾಗ್ಲಿ ಅಥವಾ ಅವರ ನಡವಳಿಕೆಗಾಗ್ಲಿ ಟೀಕೆಯನ್ನು ವ್ಯಕ್ತಪಡಿಸಿದ್ದೇ ಇಲ್ಲ. ಸೊ ಈಗ ಅವರನ್ನ ಸಲಹೆಗಾರರಾಗಿ ನೇಮಕ ಮಾಡಲಾಗಿತ್ತು. ಒಂದು ಸಚಿವ ಸಂಪುಟಕ್ಕೆ ಅವ್ರನ್ನ ಸೇರಿಸ್ಕೊಳ್ಳಿಲ್ಲ ಅನ್ನುವಂತ ಬೇಸರ ಸಹಜವಾಗಿ ಅವ್ರಿಗೆ ಇತ್ತು. ಯಾಕಂದ್ರೆ ಬಹಳ ಸೀನಿಯರ್ ಲೀಡರ್ ಆಗಿದ್ದಾರೆ. ಖರ್ಗೆ ಅವರು 3 ಸಾರಿ ಗೆದ್ದಂತ ಸಂದರ್ಭದಲ್ಲಿ ಮೂರನೇ ಬಾರಿ ಕೂಡ ಪ್ರಿಯಾಂಕ್ ಖರ್ಗೆ ಮಿನಿಸ್ಟರ್ ಆಗಿದ್ದಾರೆ. ಆದ್ರೆ ಅದೇ ಜಿಲ್ಲೆಯ ಸೀನಿಯರ್ ಆಗಿರ್ತಕ್ಕಂತಹ BR ಪಾಟೀಲ್ ಈ ಕ್ಯಾಬಿನೆಟ್ ನಲ್ಲಿ ಮಿನಿಸ್ಟರ್ ಆಗಿಲ್ಲ ಅನ್ನುವಂತ ಬೇಸರ ಸಹಜವಾಗಿ ಅವರಲ್ಲೂ ಇದೆ, ಅವ್ರನ್ನ ಬೆಂಬಲಿಸುವಂತವರಲ್ಲೂ ಕೂಡ ಇದೆ. ಸೊ ಅವಾಗ ಪತ್ರ ಬರೆಯೋದಕ್ಕೂ ಕೂಡ ಪ್ರಿಯಾಂಕ್ ಖರ್ಗೆ ಜೊತೆಗಿನ ತಿಕ್ಕಾಟ ಕೂಡ ಕಾರಣ ಆಗಿತ್ತು. ಸೊ ಈಗ ಅದರ ಮುಂದುವರಿದ ಭಾಗವಾಗಿ ಸಚಿವ ಸಂಪುಟದಲ್ಲೂ ಸ್ಥಾನ ಸಿಕ್ಕಿಲ್ಲ, ಜೊತೆಗೆ ಕ್ಷೇತ್ರಕ್ಕೆ ಒಂದಷ್ಟು ನಿರೀಕ್ಷೆ ಮಾಡಿದ್ರು ಅವರು. ಅಂದ್ರೆ ಒಂದು ಹೆಚ್ಚಿನ ಅನುದಾನ ಬರ್ಬೋದು, ಹೆಚ್ಚಿನ ಅಭಿವೃದ್ಧಿಯನ್ನ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವ ಕಾರಣಕ್ಕಾಗಿ ಒಂದಷ್ಟು ವಿಶೇಷ ಯೋಜನೆಗಳ ಅಡಿಯಲ್ಲಿ ತಮ್ಮ ಕ್ಷೇತ್ರಕ್ಕೆ ಹೆಚ್ಚಿನ ಅನುದಾನವನ್ನ ತೆಗೆದುಕೊಂಡು ಹೋಗ್ಬೋದು ಅನ್ನುವಂತ ನಿರೀಕ್ಷೆ ಇತ್ತು. ಜೊತೆಗೆ ಸಾಕಷ್ಟು ಜನ ಸೀನಿಯರ್ಗಳು ಆ ರೀತಿಯಾದಂತಹ ಹಕ್ಕೊತ್ತಾಯ ಮಾಡಿ ಅನುದಾನವನ್ನ ತೆಗೆದುಕೊಂಡು ಹೋಗಿರ್ತಕ್ಕಂಥದ್ದು ಕೂಡ ಇದೆ. ಬಹುಶಃ BR ಪಾಟೀಲ್ ಅವರಿಗೆ ಅದು ಸಾಧ್ಯ ಆಗದೇ ಇರುವ ಕಾರಣಕ್ಕಾಗಿ ಸಾಕಷ್ಟು ಬೇಸರಗೊಂಡಿದ್ದಾರೆ ಅಂತ ಕಾಣುತ್ತೆ. ಕಳೆದ ಬಜೆಟ್ ನಲ್ಲೂ ಕೂಡ ಅವರು ಎಕ್ಸ್ಪೆಕ್ಟ್ ಮಾಡಿದ್ರು ಒಂದು ಹೆಚ್ಚಿನ ಅನುದಾನವನ್ನ ಆಳಂದಕ್ಕೆ ತೆಗೆದುಕೊಂಡು ಹೋಗ್ಬೋದು ಅಂತ, ಅದು ಆಗ್ಲಿಲ್ಲ. ಸೊ ಆ ಕಾರಣಕ್ಕಾಗಿ ಬಹುಶಃ ಬೇಸರಗೊಂಡಿದ್ದಾರೆ. ಜೊತೆಗೆ ಈ ಸಲಹೆಗಾರರ ಹುದ್ದೆ ಕೇವಲ ನಾಮಕಾವಸ್ಥೆಗಲ್ಲ, ಇಷ್ಟೊಂದು ಅನುಭವ ಇರ್ತಕ್ಕಂಥ ಸಿದ್ದರಾಮಯ್ಯನವರು BR ಪಾಟೀಲ್ ಅವರ ಸಲಹೆಗಳನ್ನ ಪಡಿತಾರೆ ಅಂತೇಳಿ ಯಾರು ಕೂಡ ಭಾವಿಸ್ಲಿಕ್ಕೂ ಸಾಧ್ಯ ಇಲ್ಲ. ಸೊ ಈ ಎಲ್ಲಾ ಬೆಳವಣಿಗೆಗಳಿಂದ ಬೇಸರಗೊಂಡು ಅವರು ರಾಜೀನಾಮೆ ಕೊಟ್ಟಿರ್ಬೋದು ಅಂತ ಕಾಣಿಸುತ್ತೆ. ಬಹುಶಃ ಅವ್ರ ಮಾಧ್ಯಮಗಳ ಮುಂದೆ ಇದೆಲ್ಲವನ್ನು ಕೂಡ ಬಹಿರಂಗ ಮಾಡ್ತಾರೆ ಅಂತ ಕಾಣುತ್ತೆ ಅಜಿತ್. ಆದ್ರೆ ಒಂದಂತೂ ಸ್ಪಷ್ಟ, ಕಾಂಗ್ರೆಸ್ನ ಒಳಗಡೆ ಸಚಿವರು ಶಾಸಕರು ಈ ಅಸಮಾಧಾನಗಳು ಸಾಕಷ್ಟು ಇದಾವೆ ಅನ್ನೋದಕ್ಕೆ ಇದೊಂದು ಮತ್ತೊಂದು ಉದಾಹರಣೆ ಅಂತೂ ಆಗಿದೆ ಅಜಿತ್. ಆದ್ರೆ ಮಾರುತೇಶ, ಈ ಲಾಭದಾಯಕ ಹುದ್ದೆಯ ಅಲಿಗೇಷನ್ ಹೋಗಿ ರಾಜ್ಯಪಾಲರು ಒಂದು ಪತ್ರನೂ ಬರೆದಿದ್ರಲ್ವಾ BR ಪಾಟೀಲ್ರು ಮತ್ತು RV ದೇಶಪಾಂಡೆ ಅವರ ವಿಷಯದಲ್ಲಿ? ಹೌದು, 3 ನೇಮಕ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯಪಾಲರಿಂದ ಆಕ್ಷೇಪಣೆಗಳು ಕೂಡ ವ್ಯಕ್ತವಾಗಿತ್ತು. ಅಂದ್ರೆ ಮೊದಲಿಗೆ ಒಬ್ಬರದ್ದು ಮಾತ್ರ ಕಳಿಸಿದ್ರು ಅನ್ನುವಂತ ಕಾರಣಕ್ಕಾಗಿ ಗವರ್ನರ್ ಇಂದ ವಾಪಸ್ ಬಂದಿತ್ತು. ಅಂದ್ರೆ ಒಬ್ಬೊಬ್ಬರದ್ದು ಸಪರೇಟ್ ಮಾಡಬೇಡಿ, ಯಾರ್ಯಾರ್ದು ಈ ರೀತಿಯಾದಂತಹ ಹುದ್ದೆಗಳನ್ನ ತೆಗೆದುಕೊಂಡಿದ್ದಾರೆ ಎಲ್ಲವನ್ನೂ ಇನ್ಕ್ಲೂಡ್ ಮಾಡಿ ಒಂದೇ ಬಿಲ್ ನಲ್ಲಿ ಕಳಿಸಿ ಅನ್ನುವಂಥದ್ದು ರಾಜ್ಯಪಾಲರ ಒಕ್ಕಣೆಯಾಗಿತ್ತು. ಸೊ ಹಾಗಾಗಿ ಬೆಳಗಾವಿ ಸೆಷನ್ ನಲ್ಲಿ ಬಿಲ್ ಅನ್ನ ವಾಪಸ್ ಪಡೆದು ಮತ್ತೊಮ್ಮೆ ಎಲ್ಲರೂ ಅಂದ್ರೆ BR ಪಾಟೀಲ್ ಇರ್ಬೋದು, RV ದೇಶಪಾಂಡೆ ಇರ್ಬೋದು, ಬಸವರಾಜ ರಾಯರೆಡ್ಡಿ ಅವ್ರದ್ದು ಇರ್ಬೋದು, ಎಲ್ಲರದ್ದು ಸೇರಿಸಿ ಒಂದೇ ಬಿಲ್ ನಲ್ಲಿ ಕಳಿಸ್ಕೊಟ್ಟಿದ್ರಿಂದ ಅದನ್ನ ರಾಜ್ಯಪಾಲರು ಅಂಕಿತ ಕೂಡ ಹಾಕಿದ್ದಾರೆ ಇರುವಂತ ಮಾಹಿತಿ ಇದೆ. ಸೊ ಹಾಗಾಗಿ ಅದು ಹೆಚ್ಚು ಕಾರಣ ಅಲ್ಲ ಅನ್ನುವಂಥದ್ದು ಈಗ ಗೊತ್ತಾಗ್ತಾ ಇದೆ. ಅವರೇ ಹೇಳಿರೋ ಹಾಗೆ ಈ ಹುದ್ದೆಯಲ್ಲಿ ಅಂತದ್ದೇನು ಕಿಮ್ಮತ್ತಿಲ್ಲ ಅನ್ನೋದನ್ನ ಪದೇ ಪದೇ ಅವರು ಹೇಳ್ಕೊಂಡಿದ್ರಂತೆ ಸಾಕಷ್ಟು ಬಾರಿ. ರಾಜಕೀಯ ಸಲಹೆಗಾರ ಅನ್ನುವಂಥದ್ದು ಕೇವಲ ಹುದ್ದೆ, ಅಲ್ಲಿನ ಕ್ಯಾಬಿನೆಟ್ ಸ್ಥಾನಮಾನ ಅನ್ನೋದೊಂದು ಹೊರತುಪಡಿಸಿದ್ರೆ ಬೇರೆ ಯಾವುದೇ ರೀತಿಯಾದಂತಹ ಮಹತ್ವಗಳು ಅವರ ಹುದ್ದೆಗೆ ಇರ್ಲಿಲ್ಲ ಅನ್ನುವಂಥದ್ದು. ಇನ್ನೊಂದು, ಈಗ ಬಜೆಟ್ ಕೂಡ ಹತ್ರ ಬರ್ತಿರೋದ್ರಿಂದ ಈ ರೀತಿಯಾಗಿ ರಾಜೀನಾಮೆ ಮೂಲಕ ಒತ್ತಡವನ್ನ ಹಾಕಿ ಒಂದಷ್ಟು ಅನುದಾನವನ್ನ ತೆಗೆದುಕೊಂಡು ಹೋಗಬೇಕು ಅಥವಾ ನಮ್ಮ ಅಳಲನ್ನ ತಿಳಿಸಬೇಕು ಅನ್ನುವಂಥದ್ದು ಕೂಡ ಕಾರಣ ಆಗಿರ್ಬೋದು ಅನ್ನೋ ಚರ್ಚೆ ನಡೀತಾ ಇದೆ. ಓಕೆ, ಪ್ರಶಾಂತ್ ನಾಥ್ ಇದ್ದಾರೆ ನಮ್ಮ ಜೊತೆಗೆ. ಪ್ರಶಾಂತ್, ಏನಿದೆ ಕಾರಣ ಏನನ್ಸುತ್ತೆ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.